ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಆಲ್ ಇನ್ ಒನ್ ಸಿ ಕೆ. ಇದೇನಪ್ಪ ಮೊದಲು ಈ ಥರ ವಿಡಿಯೋ ಬರ್ತಿದೆ ಅಂತ ನೋಡ್ತಿದ್ದೀರಾ? ಹೌದು, ಬೆಳ್ಳಿ ಪರದೆಯ ಮೇಲೆ ಮೊದಲ ಬಾರಿಗೆ ನಾನು ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಂಡ ಕ್ಷಣ ಇದು. ಪಾತ್ರ ಚಿಕ್ಕದಾದರೂ ನನಗೆ ಬೆಳ್ಳಿ ಪರದೆಯ ಮೇಲೆ ಅವಕಾಶ ಮಾಡಿಕೊಟ್ಟ ದೇವತಾ ಮನುಷ್ಯ ಡೈರೆಕ್ಟರ್ ಸಾಹೇಬ್ರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳುತ್ತಾ ಸಿನಿಮಾದ ಬಗ್ಗೆ ಶುರು ಮಾಡೋಣ ಬನ್ನಿ. ಡೆಡ್ಲಿ ಲವರ್ಸ್ ಸಿನಿಮಾದ ಟೈಟಲ್ಲೇ ಹೇಳುವಂತೆ ಇಬ್ಬರು ಡೆಡ್ಲಿ ಲವರ್ಸ್ನ ಕತೆ ಇದು. ಸಿನಿಮಾದ ಕತೆ ಬಗ್ಗೆ ಹೇಳಬೇಕು ಅಂದರೆ ತುಂಬ ಅದ್ಭುತವಾಗಿದೆ. ಆದರೆ ಹೊಸ ತಂಡದ ಜೊತೆ ಮಾಡಿರುವುದರಿಂದ ಕಲಿಕೆಯ ಪ್ರಮಾಣ ಇನ್ನೂ ಹೆಚ್ಚಬೇಕು ಅನಿಸುವುದಂತೂ ಸತ್ಯ. ಇನ್ನು ಕಲಾವಿದರ ಬಗ್ಗೆ ಹೇಳಬೇಕು ಎಂದರೆ ಈ ಸಿನಿಮಾದ ಮೂಲಕ ಹೊಸದಾಗಿ ಪರಿಚಯವಾಗಿರುವ ಹೀರೋ ಅಖಿಲ್ ರವರು ಚೆನ್ನಾಗಿ ನಟನೆಯನ್ನು ಮಾಡಿದ್ದಾರೆ. ಆದರೆ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿಕೊಳ್ಳಬೇಕು ಎಂಬುದು ಸತ್ಯ. ಇನ್ನು ಹೀರೋಯಿನ್ ತನು ಪ್ರಸಾದ್ ರವರು ತಮ್ಮ ಮೊದಲ ಚಿತ್ರವಾದರೂ ತಮ್ಮ ಪಾತ್ರವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಪೊಲೀಸ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಪ್ರಿಯಾ ಗೌಡರವರು ರಗಡ್ ಪೊಲೀಸ್ ಆಫೀಸರ್ ಆಗಿ ತಮ್ಮ ಕಾರ್ಯವನ್ನು ನಿಭಾಯಿಸಿದ್ದಾರೆ. ಮಹಿಳೆಯರು ಸಾಧು ಪ್ರಾಣಿಯಾಗಿರದೆ ಹುಲಿ ಸಿಂಹಗಳಂತೆ ಗರ್ಜಿಸಿದರೆ ಏನಾಗಬಹುದು ಎಂಬುದು ಸಿನಿಮಾದಲ್ಲಿ ನೀವೇ ನೋಡಿ ತಿಳಿದುಕೊಳ್ಳಬೇಕು. ಅತಿಯಾಗಿ ನಾವು ಯಾರನ್ನು ನಂಬುತ್ತೇವೋ ಅವರೇ ನಮಗೆ ಮೋಸ ಮಾಡುವುದು ಎಂಬುದನ್ನು ಸಹ ಸಿನಿಮಾದಲ್ಲಿ ನೋಡಿ ತಿಳಿದುಕೊಳ್ಳಬಹುದು. ಕಥೆಯು ಹಳೆಯ ತರಹ ಇದೆ ಎನಿಸಿದರೂ ಸಹ ಎಣೆದಿರುವ ರೀತಿ ಮಾತ್ರ ಹೊಸದಾಗಿ ಮೂಡಿಬಂದಿದೆ. ಆದ್ದರಿಂದ ನಮ್ಮ ಕನ್ನಡಿಗರು ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾ ನೋಡಿ ಬೆಳೆಸುವ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೂಡಿ ಬರುತ್ತಿರುವ ಹೊಸಬರ ಹೊಸ ಪ್ರಯತ್ನಗಳ ಸಿನಿಮಾಗಳನ್ನು ನೋಡಿ ಪ್ರೋತ್ಸಾಹಿಸಿದರೆ ನಾಳೆಯ ದೊಡ್ಡ ಸ್ಟಾರ್ಗಳು ಆಗಬಹುದು. ಇನ್ನು ಕೊನೆಯದಾಗಿ ಸಿನಿಮಾದ ನೆಗೆಟಿವ್ ಏನೆಂದರೆ ಸಿನಿಮಾವನ್ನು ಹೆಚ್ಚು ಪ್ರಮೋಷನ್ ಮಾಡದೆ ಬಿಡುಗಡೆ ಮಾಡುತ್ತಿರುವುದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡದಲ್ಲಿ ವಾರಕ್ಕೆ 10ರಿಂದ 15 ಸಿನಿಮಾಗಳು ಬಿಡುಗಡೆಯಾಗುತ್ತಿರುವುದರಿಂದ ಯಾವ ಸಿನಿಮಾ ಯಾವಾಗ ಬಿಡುಗಡೆಯಾಗುತ್ತದೆ, ಯಾವಾಗ ಥಿಯೇಟರಿಂದ ಹೋಗುತ್ತದೆ ಎಂಬುದು ಜನರಿಗೆ ತಲುಪುತ್ತಿಲ್ಲ. ಆದ್ದರಿಂದ ಸಿನಿಮಾದ ತಂಡಗಳಲ್ಲಿಯೂ ತಪ್ಪು ನಡೆಯುತ್ತಿದೆ. ಮುಂದಿನ ದಿನಗಳಲ್ಲಾದರೂ ಇದನ್ನು ಎಚ್ಚೆತ್ತುಕೊಂಡು ಸಿನಿಮಾಗಳನ್ನು ಬಿಡುಗಡೆ ಮಾಡುವುದು ಒಳ್ಳೆಯದು. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಎಂಬುದನ್ನು ತಿಳಿದುಕೊಳ್ಳಬೇಕೆಂದರೆ ಈ ಸಿನಿಮಾವನ್ನು ನಮ್ಮ ಕನ್ನಡಿಗರು ಚಿತ್ರಮಂದಿರಗಳಲ್ಲೇ ನೋಡಿ ಸಹಕರಿಸಬೇಕು. ಧನ್ಯವಾದಗಳು.